ನೀನು ಸ್ಥಿರಕಾಲ ಮುತ್ತೈದೆಯಾಗಿ ಬಾಳು. ಸ್ವಾಮಿನಾರೇ, ಅಮ್ಮಯ್ಯ, ನಿಮ್ಮ ದರ್ಶನದಿಂದ ಹೇಗಾಯಿತೆಂದರೆ, ಅದು ಹೇಗಾಯಿತಮ್ಮಯ್ಯ? ಬಡವರಿಗೆ ಭಾಗ್ಯ ದೊರೆತಂತಾಯಿತು, ಕುರುಡನಿಗೆ ಕಣ್ಣು ಬಂದಂತಾಯಿತು. ನಾರಾಯಣ ನಾರಾಯಣ. ಸ್ವಾಮಿನಾರೇ, ಅಮ್ಮಯ್ಯ, ಹೇಳಿದನೆ ಕೇಳಿ. ಅದೇ ಚೆನ್ನಾಗಿ ಅಮ್ಮಯ್ಯ. ನಾರಾಧಾರೆ ಸ್ವಾಮಿನಾರೇ, ಅಮ್ಮಯ್ಯ, ಚೆನ್ನಾಗಿ ಕೇಳಿ. ಚೆನ್ನಾಗಿ ಅಮ್ಮಯ್ಯ. ಅಮ್ಮಯ್ಯ, ನಿಮ್ಮ ದರ್ಶನದಿಂದ ಹೇಗಾಯಿತೆಂದರೆ, ಅದು ಹೇಗಾಯ್ತಮ್ಮಯ್ಯ? ಬಡವನಿಗೆ ಭಾಗ್ಯ ದೊರೆತಂತಾಯಿತು, ಕುರುಡನಿಗೆ ಕಂಡು ಬಂದಂತಾಯಿತು. ನಾರಾಯಣ ನಾರಾಯಣ. ಇನ್ನು ಚಿಂತೆಯನ್ನು ಬಿಟ್ಟನು, ಧೈರ್ಯವನ್ನು ಕೊಟ್ಟೆನು. ನಿಮ್ಮ ದರ್ಶನದಿಂದ ನಾನು ಧನ್ಯಳಾದೆನು ಸ್ವಾಮಿ, ಸಜ್ಜನ ಪ್ರೇಮಿ. ಅಮ್ಮ ದ್ರೌಪದ, ಸ್ವಾಮಿನಾದರೆ ಹಾಗಾದರೆ ಹೇಳುವಲಿ ಕೇಳು. ಚೆನ್ನಾಗಿ ಹೇಳಿ ಸ್ವಾಮಿ. ಗುಣವತಿ ದ್ರೌಪದಿ, ಗುಣವತಿ ದ್ರೌಪದಿ, ಇದು ನಿನ್ನಯ ಪರಿಸ್ಥಿತಿ, ಇದು ನಿನ್ನಯ ಪರಿಸ್ಥಿತಿ. ಗುಣವತಿ ದ್ರೌಪದಿ, ಗುಣವತಿ ದ್ರೌಪದಿ, ಇದು ನಿನ್ನಯ ಪರಿಸ್ಥಿತಿ, ಇದು ನಿನ್ನಯ ಪರಿಸ್ಥಿತಿ. ಅಮ್ಮಯ್ಯ, ಹೇಳೋನಿ ಕೇಳು. ಹೇಳು ಸ್ವಾಮಿ. ರಾತ್ರಿಯಳು ಕಾಡೆಡಿಯಳು, ನಡುರಾತ್ರಿಯಲ್ಲಿ ಕಾಡಲಿಯಲ್ಲಿ ಓರ್ವಳೆ ಬಂದಿಯ ಕಾರಣವೇ. ಚೆನ್ನಾಗಿ ಹೇಳಿ ಸ್ವಾಮಿ. ಓರ್ವಳೆ ಬಂದಿಯ ಕಾರಣವೇ, ಚಂದಿರ ನಂದಿಯ ನಿನ್ನಯ ಮುಖದಳು, ಚಂದಿರ ನಂದಿಯ ನಿನ್ನಯ ಮುಖದಳು, ಚಿಂತೆಯು ಏತಕ್ಕೆ ತಿಳಿಸೆನ್ನಳು, ಚಿಂತೆಯು ಏತಕ್ಕೆ ತಿಳಿಸೆನ್ನಳು. ಗುಣವತಿ ದ್ರೌಪದಿ, ಗುಣವತಿ ದ್ರೌಪದಿ, ಏನಿದು ನಿನ್ನಯ ಪರಿಸ್ಥಿತಿ, ಏನಿದು ನಿನ್ನಯ ಪರಿಸ್ಥಿತಿ. ಅಮ್ಮ ದ್ರೌಪದ, ಸ್ವಾಮಿನಾರೇ, ಇಂಥ ಅರ್ಧರಾತ್ರಿಯಲ್ಲಿ ಓರ್ವಳೆ ಏಕಾಂಗಿಯಾಗಿ ಬಂದು ಈ ಅರಣ್ಯದಲ್ಲಿ ಶಿವದೋಂ ಶಿವದೋಂ ಎಂದು ಸಂಚಾರ ಮಾಡಲು ಕಾರಣವೇನು? ಎನ್ನ ಕಷ್ಟವನ್ನು ಏನೆಂದು ಹೇಳಿದೆ ಸ್ವಾಮಿ. ಅಮ್ಮಯ್ಯ, ಸ್ವಾಮಿ, ಚಂದ್ರನಂತೆ ಹೊಳೆಯುವ ನಿನ್ನ ಮುಖವು ಕಂದಿ ಕಪ್ಪಾದ ಕಾರಣವೇನು?
ಅಮ್ಮಯ್ಯ, ಸ್ವಾಮಿ ನಾರದರೆ, ನಿನಗೆ ಅಂತ ಸಂಕಟದ ಆವದು ಬಂದಿರಬಹುದು. ಅಮ್ಮಯ್ಯ, ಸ್ವಾಮಿ ನಾರದರೆ, ಚಿಂತೆಯನ್ನು ಬಿಡು, ಧೈರ್ಯವನ್ನು ತೊಡು. ತಡ ಮಾಡದ ಬೇಳಮ್ಮ ದ್ರುಪದನೆಂದರೆ ಹೇಳಿ ಬೇಗನೆ. ಸ್ವಾಮಿ ನಾರದರೆ, ಅಮ್ಮಯ್ಯ, ಹಾಗಾದರೆ ಹೇಳಿವಿನ ಕೇಳಿರಿ. ಹೇಳಮ್ಮ. ಸದಾ ಮಾಲಾಂಗನೆ ಪದುಮಾಪಾಡನಿಗೆ ಸುದತಿ ದೊರೆಯ ನಿಲ್ಲವೆನಗೆ. ಸ್ವಾಮಿ ನಾರದರೆ, ಅಮ್ಮ ದ್ರೌಪದ, ನಾಲಿಗೆ ಏನು ಚೆನ್ನಾಗಿ ಹೇಳಮ್ಮಯ್ಯ. ಅಮ್ಮಯ್ಯ, ಎಲ್ಲ ಕಷ್ಟವನ್ನು ಏನೆಂದು ಹೇಳಲಿ ಸ್ವಾಮಿ. ಅಣ್ಣನಾದ ಶ್ರೀಕೃಷ್ಣನು 8 ದಿವಸದಲ್ಲಿ ಮನ್ಮಥನ ಲಗ್ನ ಮಾಡುವೆನೆಂದು ರುಕ್ಮಣಿಗೆ ಮಾತು ಕೊಟ್ಟು ದೇಶ ದೇಶಗಳು ತಿರುಗಿದರೂ ಎಲ್ಲಿಯೂ ಕನ್ಯೆ ದೊರೆದ ಕಾರಣ ನನ್ನನ್ನು ಸ್ವಪ್ನದಲ್ಲಿ ಕೂಗಿ ಕರೆದನು. ಸ್ವಾಮಿ ನಾರದರೆ, ಅಮ್ಮಯ್ಯ, ನಾನು ನಿದ್ರೆಭಂಗ ಮಾಡಬಾರದೆಂದು ಕಾಂತನನ್ನು ಹಾಸಿಗೆಯಲ್ಲಿ ಬಿಟ್ಟು ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವೆನೆಂದು ನನ್ನಣ್ಣನಿಗೆ ಮಾತು ಕೊಟ್ಟು ಬಂದಿರುವೆನು. ನಾರಾಯಣ ನಾರಾಯಣ. ಸ್ವಾಮಿ ನಾರದರೆ, ಅಮ್ಮ ದ್ರೌಪದ, ದೇಶ ದೇಶಗಳು ತಿರುಗಿದರೂ ಎಲ್ಲಿಯೂ ನನಗೆ ಕನ್ಯೇ ಬರೆಯಲಿಲ್ಲ. ಕಣ್ಣಿರುವ ಸ್ಥಳವನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುವೆನು ಸ್ವಾಮಿ ಸಜ್ಜನ ಪ್ರಿಯೆ. ಅಮ್ಮ ದ್ರೌಪದ, ಸ್ವಾಮಿ ನಾರದರೆ, ಹಾಗಾದರೆ ಮತ್ತೆ ಹೇಳುವುದು ಕೇಳು. ಚೆನ್ನಾಗಿ ಹೇಳಿ ಸ್ವಾಮಿ. ಅಮ್ಮ ದ್ರೌಪದಿ, ಎಂಥ ಪರಿಸ್ಥಿತಿ ನಿನಗೆ ಬಂದೊದಗಿದೆ. ಅಮ್ಮ ದ್ರೌಪದಿ, ಎಂಥ ಪರಿಸ್ಥಿತಿ ನಿನಗೆ ಬಂದೊದಗಿದೆ. ಕೇಳಿದೆನು ಹೇಳಿ ನಾನು ತಪ್ಪಲಾರೆ. ಕೇಳಿದೆನು ಹೇಳಿ ನಾನು ತಪ್ಪಲಾರೆ. ಅಮ್ಮ ದ್ರೌಪದಿ, ಎಂಥ ಪರಿಸ್ಥಿತಿ ನಿನಗೆ ಬಂದೊದಗಿದೆ. ಅಮ್ಮ ದ್ರೌಪದಿ, ಹೇಳಿ. ನಾಳೆ ಮಾತಿಗೆ ಮಾತು ಬಂದರೆ, ನಾಳೆ ಮಾತಿಗೆ ಮಾತು ಬಂದರೆ ನಾರದರೇಳಿದರು ಎಂದು ನೀನು. ನಾನು ಯಾರನ್ನು ಹೇಳೋದಿಲ್ಲ ಸ್ವಾಮಿ. ನಾರದರೇಳಿದರು ಎಂದು ನೀನು. ಅವರ ಮುಂದೆ ನನ್ನನ್ನು ಬಯಲಿಗೆ ತರಬೇಡ. ಅವರ ಮುಂದೆ ನನ್ನನ್ನು ಬಯಲಿಗೆ ತರಬೇಡ. ಅಮ್ಮ ದ್ರೌಪದಿ, ಎಂಥ ಪರಿಸ್ಥಿತಿ ನಿನಗೆ ಬಂದೊದಗಿದೆ. ನಿನಗೆ ಬಂದೊದಗಿದೆ. ನಿನಗೆ ಬಂದೊದಗಿದೆ. ಓ ಅಮ್ಮ ದ್ರೌಪದ, ಸ್ವಾಮಿ ನಾರದರೆ, ಇಷ್ಟಕ್ಕಾಗಿ ಏನು ಈ ಅಡಿಯಲ್ಲಿ ತಿರುಗಾಡುವುದು? ಹೌದು ಸ್ವಾಮಿ. ಇದೇನು ಅಸಾಧ್ಯವಲ್ಲ. ಮತ್ತೇನು ಸ್ವಾಮಿ? ಕೇಳಿದರೆ ಹೇಳುವವು, ಹೇಳುವುದಕ್ಕೂ ಮಿಡುಕುವುದಿಲ್ಲ.
ಅಮ್ಮಯ್ಯ, ಸ್ವಾಮಿ ಪರಂತು ನಾಳೆ ಮಾತಿಗೆ ಮಾತು ಬಂದಾಗ ನಾರದರು ಹೇಳಿದರೆಂದು ಗಕ್ಕನೆ ಈ ಸುದ್ದಿ ಬಯಲಿಗೆ ಬಂದರೆ ನಾರದರ ಬಾಳಿಗೆ ಯಾತಕ್ಕೆ ಬರಲಿಕ್ಕಿಲ್ಲವಮ್ಮ. ನಾನು ಯಾರ ಮುಂದೆ ಹೇಳುವುದಿಲ್ಲ ಸ್ವಾಮಿ. ಅಮ್ಮ ತಾಯಿ, ಸ್ವಾಮಿ ನಾರದರೆ, ನಾರದರು ಲೋಕಕ್ಕೆಲ್ಲ ಮೂಲವಾದರೆಂದು ಸರ್ವರು ಅನ್ನುತ್ತಾರೆ. ನಾವೇನು ಮಾಡೋಣ, ನಾವೇನು ಅಂತವರಲ್ಲ. ನಮ್ಮನ್ನು ಕಂಡಾಕ್ಷಣ ಈ ಜನರಿಗೆ ಹೇಗಾಗುವುದೋ ಏನೋ. ನಾರದರ ಸವಾರಿಯೇ ಇತ್ತೆಂದು ಸರ್ವರೂ ಅನ್ನುತ್ತಾರೆ. ನಾವೇನು ಮಾಡೋಣ, ನಾವೇನು ಅಂತವರಲ್ಲ. ಒಬ್ಬರ ಸುದ್ದಿ ಒಬ್ಬರ ಮುಂದೆ ಹೇಳುವರಲ್ಲ. ಜಗಳ ಹಚ್ಚುವ ಮಾತಂತೂ ನಾವು ಮೊದಲೇ ಕಲಿತಿಲ್ಲ. ಹೌದೌದು ಅಮ್ಮಯ್ಯ, ಸ್ವಾಮಿ ನಾರದರೆ, ಹೀಗಿದ್ದು ನಾರದರು ಪಂಡಿ ಮಿಂಚಣ್ಣನವರೆಂದು ಈ ಜನರು ಖಂಡಿತವಾಗಿ ಅನ್ನುವರು. ಅಮ್ಮ ತಂಗಿ, ಸ್ವಾಮಿ ನಾರದರೆ, ನಾವು ಹುಟ್ಟಿದೊಳಗಾಯ್ತು, ನಮ್ಮ ಧೈರ್ಯವೇ ಹೀಗಿದೆ, ದಾರು ಮಾಡುವುದೇನು? ಅಮ್ಮ ತಂಗಿ ಇತ್ತಪ್ಪ, ಮುಖ್ಯವಾಗಿ ನಮ್ಮ ಗುಣವನ್ನು ಬಿಡಬಾರದು, ಅನ್ಯರ ಗುಣವನ್ನು ಎಣಿಸಬಾರದು. ಅಮ್ಮ ತಂಗಿ ಇತ್ತವಮ್ಮ, ಅನ್ನ ಇರುವ ಸ್ಥಳವನ್ನು ಹೇಳ್ತೀನಿ, ಯಾರ ಮುಂದೆ ಹೇಳಬಾರದು. ಯಾತಕ್ಕೆಂದರೆ ಅವರಿಗೂ ನಮಗೂ ಕೇವಲ ವಿಶ್ವಾಸವಿದೆ. ಕಕ್ಕನೆ ಈ ಸುದ್ದಿ ಬಯಲಿಗೆ ಬಂದರೆ ಇನ್ನು ಮೇಲೆ ತಮ್ಮ ಮನೆಯ ಮುಂದೆ ಕಾಲಿಡಲಿಕ್ಕಿಲ್ಲ. ಅಮ್ಮಯ್ಯ, ನನಗೆ ಕೊಡು ಅಭಯ, ಹೇಳುತ್ತೀನಿ ಉಪಾಯ. ಕೊಡುವೆ ಶ್ರೀ ಅಮರೇಶ್ವರನ ಪಾದ ಸಾಕ್ಷಿಯಾಗಿ ನೀವು ಹೇಳಿದ ಸಂಗತಿಯನ್ನು ನಾನು ಯಾರ ಮುಂದೆಯೂ ಹೇಳುವುದಿಲ್ಲ. ಕಣ್ಣಿರುವ ಸ್ಥಳವನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುವೆನು ಸ್ವಾಮಿ ಸಜ್ಜನ ಪ್ರಿಯ. ಅಮ್ಮ ದ್ರೌಪದಿ, ಸ್ವಾಮಿ ನಾರದರೆ, ಹಾಗಾದರೆ ಮತ್ತೆ ಹೇಳುವುದೇ ಕೇಳು. ಚೆನ್ನಾಗಿ ಹೇಳಿ ಸ್ವಾಮಿ. ಕಮಲಾವತಿಯಳು ಕಮಲೇಂದ್ರನ ಜೊತೆ, ಕಮಲಾವತಿಯಳು ಕಮಲೇಂದ್ರನ ಜೊತೆ, ರತಿದೇವಿಯು ಮಾರುಪಾವತಿ. ಹಾಗಾದರೆ ಹೇಳ್ತೀನಿ ಕೇಳು. ಚೆನ್ನಾಗಿ ಹೇಳಿ ಸ್ವಾಮಿ. ಕಮಲಾವತಿ ಎಂಬ ನಗರದಲ್ಲಿ ಕಮಲರಾಜನ ಮಗಳಾದ ರತಿದೇವಿಯು ಬಹು ಸುಂದರವಾಗಿರುವಳು. ಹೌದೇನು ಸ್ವಾಮಿ? ಆಕೆಯು ಆ ಮನ್ಮಥನ ಸಲವಾಗಿಯೇ ಅಲ್ಲಿಯೇ ಜನಿಸಿರುವಳು. ಈ ಮಾತು ನಿಜವೇನು ಸ್ವಾಮಿ? ಹೌದಮ್ಮಯ್ಯ. ಅಮ್ಮ ದ್ರೌಪದ, ಸ್ವಾಮಿ ನಾರದರೆ, ನೀನು ಅಲ್ಲಿಗೆ ಹೋಗಿ ಕನ್ನೆಯನ್ನು ಗೊತ್ತು ಮಾಡು. ಆಗಲಿ ಸ್ವಾಮಿ. ದೃಪದ ನಂದಿನಿ ಹೋಗನಿ ಬೇಗನಿ. ಸ್ವಾಮಿ ನಾರದರೆ, ಅಮ್ಮಯ್ಯ, ನಾನಿನ್ನು ಹೋಗಿ
ಸಂತೋಷದಿಂದ ಹೋಗಿ ಬಾಮ್ಮ ಮಗಳೇ. ಸ್ವಾಮಿ ನಾರದರೆ, ನೀನು ಕಮಲರಾಜನ ಬಳಿಗೆ ಹೋಗು. ನೀವೆಲ್ಲಿಗೆ ಹೋಗುವಿರಿ ಸ್ವಾಮಿ? ಇದು ನನಗೆ ಸ್ವಲ್ಪ ಕೆಲಸವಿದೆ. ಯಾರ ಹತ್ತಿರ ಸ್ವಾಮಿ? ನಾನು ಹೋಗಿ ಬರುತ್ತೇನೆ. ನನಗೆ ಅಪ್ಪಣೆಯನ್ನು ಕೊಡಮ್ಮ ಮಗಳೇ. ಹೋಗಿ ಬನ್ನಿ ಸ್ವಾಮಿ. ಲಕ್ಷ್ಮೀಕಾಂತ್ ರೆಡ್ಡಿ ಇವರು ಬಿ ನೀಲಕಂಠಪ್ಪಣ್ಣ ಅವರ ಮೇನೇಜರ್ಗೆ 201 ರೂಪಾಯಿ ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರು ಬಂದಿದ್ದನ್ನು ಸ್ವೀಕರಿಸಬೇಕಾಗಿರುವಂತೆ. ಕೊರ್ಲಗುಂದಿ ಗಾರ್ಲಿಂಗಪ್ಪಣ್ಣವರು ಮೇನೇಜರ್ ಗುರುಪಾದಪ್ಪಣ್ಣವರಿಗೆ 501 ರೂಪಾಯಿನ ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರು ಬಂದಿದ್ದನ್ನು ಸ್ವೀಕರಿಸಬೇಕಾಗಿರುವಂತೆ. ಬಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರವರು ಅರ್ಜೆಂಟಾಗಿ ವೇದಿಕೆ ಬರಬೇಕಾಗಿರುವಂತೆ. ಬಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಕೊರ್ಲಗುಂದಿ ಹನುಮಂತ ರೆಡ್ಡಿ ಅವರು ಈ ಸಂಘದ ಪರವಾಗಿ 501 ರೂಪಾಯಿ ಕೊಟ್ಟಿರ್ತಾರೆ. ಈ ನಾಟಕದ ಮೇನೇಜರ್ ಬಂದಿದ್ದನ್ನು ಸ್ವೀಕರಿಸಬೇಕಾಗಿರುವಂತೆ. ಕೊರ್ಲಗುಂದಿ ಮಲ್ಲಾರೆಡ್ಡಿ ಇವರು ಈ ನಾಟಕ ಸಂಘಕ್ಕೆ 501 ರೂಪಾಯಿ ಕೊಟ್ಟಿರ್ತಾರೆ. ಕೊರ್ಲಗುಂದಿ ಸಲ್ಲ ತಿಮ್ಮರೆಡ್ಡಿ ಇವರು ಈ ನಾಟಕ ಸಂಘಕ್ಕೆ 501 ರೂಪಾಯಿ ಕೊಟ್ಟಿರ್ತಾರೆ. ಅಂದ್ಯಾಳು ಆದಪ್ಪಣ್ಣವರು ಈ ನಾಟಕ ಸಂಘದ ಪರವಾಗಿ 1001 ರೂಪಾಯಿ ಕೊಟ್ಟಿರ್ತಾರೆ. ಕೊರ್ಲಗುಂದಿ ತಿಮ್ಮಪ್ಪ ಇವರು ಈ ಕಂಪನಿ ಪರವಾಗಿ 501 ರೂಪಾಯಿ ಕೊಟ್ಟಿರ್ತಾರೆ. ಕುಂಬಾರ್ ನಾಗೇಂದ್ರಪ್ಪ ಇವರು ಈ ನಾಟಕ ಸಂಘದ ಪರವಾಗಿ 1101 ರೂಪಾಯಿ ಕೊಟ್ಟಿರ್ತಾರೆ. ಶಿವರೆಡ್ಡಿ ಅವರು ಲಕ್ಷ್ಮೀಕಾಂತ್ ರೆಡ್ಡಿ ಇವರು ಈ ನಾಟಕ ಸಂಘದ ಪರವಾಗಿ ಡಿ ಲಕ್ಷ್ಮೀಕಾಂತ್ ರೆಡ್ಡಿ ಇವರು ಈ ಸಂಘದ ಪರವಾಗಿ 501 ರೂಪಾಯಿ ಕೊಟ್ಟಿರ್ತಾರೆ. ಕುಂಬಾರ್ ಹನುಮಂತಪ್ಪ ಇವರು ಈ ನಾಟಕ ಸಂಘದ ಪರವಾಗಿ 1001 ರೂಪಾಯಿ ಕೊಟ್ಟಿರ್ತಾರೆ. ನೀರು
ಪಟ್ಟನೆ ಚೆನ್ನಾಗಿ ಕೇಳೋ ಚೆನ್ನಾಗಿ ಕೇಳೋ ನಾನು ಬಂದ ಕಾರ್ಯವನ್ನು ನಡೆಸಿಕೊಡುವೆನೆಂದು ನಿನ್ನ ಹಸ್ತವನ್ನು ಎನ್ನ ಹಸ್ತದ ಮೇಲೆ ಇಟ್ಟು ನನಗೆ ವಚನವನ್ನು ಕೊಡು. ಕಂಡೆಯ ಕಮಲರಾಯ, ಹೇಳುವೆನು ತಾತ್ಪರ್ಯ. ಅಮ್ಮ ಕಮಲಮೂರ್ತಿ ಏನು ಮಾತನಾಡಿದಿ ಅಮ್ಮಯ್ಯ? ಪೂರ್ವಕ್ಕೆ ಮೂಡುವುದು ಊರಿಗರ ಬಂದ ಮೇಲೆ ಪಶ್ಚಿಮಕ್ಕೆ ಮೂಡಿದರೆ ಮೂಡುವುದು ಮೇಲ ಮರಮದ ದಳದ ಬಿಟ್ಟರೆ ಬಿಟ್ಟಿದ್ದು ಅಣ್ಣಯ್ಯ. ಬಣ್ಣದಾದರೆ ಆದೀತು ಸತ್ಪೂರ್ವರ ಕೊಟ್ಟ ವಚನವನ್ನು ಎಂದಿಗೂ ತಪ್ಪುವುದಲ್ಲ ಅಮ್ಮಯ್ಯ. ಅಣ್ಣಯ್ಯ, ಆದ ಕಾರಣದಿಂದ ಮನಸ್ಸಿನ ದುಗುಡ ಏನಿರುವುದಿಗಳು ಅದರಂತೆ ನಡೆಸಿಬಿಡುವುದು ಅಮ್ಮಯ್ಯ. ಅಣ್ಣಯ್ಯ, ನೀರುದಾರು ನಿಮ್ಮ ಎದರಿಯನ್ನು ನಿನ್ನ ವಾಸುತ್ತಳವಾದ ಎಲ್ಲ ಸಂಗತಿಯನ್ನ ಸಲ್ಲರದಿಂದ ಮೇಲೆ ಪುನರಾಗಲೇ ಅಣ್ಣಯ್ಯ, ದ್ರೌಪದಿ ನಾನು ಯಾರೆಂದು ಕೇಳಿದೆಯಾ? ನೀರುದಾರ ಅಮ್ಮಯ್ಯ. ನನ್ನ ಪತಿಗಳು ಪಾಂಚಾಲಿ ಎನ್ನ ಹೆಸರು ಶ್ರೀ ಹರಿ ಸುತ ಮನ್ಮಥನಿಗೆ. ಅಣ್ಣಯ್ಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಅಮ್ಮಯ್ಯ. ಶ್ರೀ ಹರಿ ಸುತ ಮನ್ಮಥನಿಗೆ ನಿನ್ನ ಸೂತೆ ರತಿಯನ್ನು ಕೊಡುನೆ ಮಧುರೇ ಮಾಡೋನೆ ಶೀಘ್ರವೇ.
ತಂಗಿ ಅಂಥ ಅಣ್ಣನ ಮಗನಾದ ಮನ್ಮಥನಿಗೆ ಎಲ್ಲಿಯೂ ಕನ್ಯೆ ದೊರೆದ ಕಾರಣ ನಿನ್ನಲ್ಲಿ ಕಣ್ಣಿರುವುದೆಂಬ ವಿಚಾರವನ್ನು ಕೇಳಿ ನಿನ್ನ ಬಳಿಗೆ ಬಂದಿರುವೆನು. ನಿನ್ನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ಕೊಡು ಅಣ್ಣ, ಇದು ಪೂರ್ವ ಜನ್ಮದ ಪುಣ್ಯ. ಪಂಚಪಾಂಡವರ ಪ್ರಾಣನಾಯಕಿಯಾದ ಪಾಂಚಾಲಿ ಅಣ್ಣಯ್ಯ, ನಡೆದ ಮೇಲಿನಿಂದ ಒಳ್ಳೆಯ ಸುದ್ದಿಯನ್ನು ಎತ್ತಿದೆ. ಏತಕ್ಕಾಗಿ ಅಣ್ಣಯ್ಯ? ಉತ್ತಮ್ಮ ಅಕ್ಕನನ್ನು ಮನುಷ್ಯರಾದರ ಚಿತ್ತ ಬೇರೆ ನಿಂತಿದ್ದ ದತ್ತರ ಬೆಟ್ಟ ಉತ್ತರವನ್ನು ಕೊಟ್ಟಿದ್ದರೆ ಈ ಧುವರರಾಜನ ಕಾರ್ಯವನ್ನು ಹೋಗಿದ್ದು. ಏನೇ ಪಾಂಚಾಲಿ, ಅಣ್ಣಯ್ಯ, ಕತ್ತೆಗಿಂತ ಅತಿ ಉತ್ತಮವಾದ ಸ್ವತ್ತವರ ಕೂಡ ದೇಹ ಮಾಡಬೇಕು ಎಂದು ಹೇಳಿದೆಯಲ್ಲ, ಇದಕ್ಕಾಗಿ ನಮ್ಮ ರೂಢಿಯನ್ನು ಮಾಡುವುದನ್ನು ಅಣ್ಣಯ್ಯ, ಆದಮ ಗಲ್ಲಕೃಷ್ಣನ ಮಗನಿಗೆ ಮಗಳನ್ನು ಕೊಟ್ಟು ಬೀಗದನ ಮಾಡಿ ಎಂದು ನುಡಿಯುವುದಕ್ಕೆ ನಿನ್ನ ನಾಲಿಗೆ ಸುಲಭವಾಗಿ ರಾಜನವತಿರಲ್ಲ. ಏತಕ್ಕಾಗಿ ಅಣ್ಣಯ್ಯ? ಮೂರ್ಖಳೆ, ಬೇಡ ಕೊಡಬರು ಇನ್ನು ಮೇಲೆ ಕಳ್ಳ ಸುಣ್ಣ ಕೊಲಗೇರಿಯ ಮಾತ್ರವನ್ನು ಕರೆದಕ್ಕೆ ಆಗಬೇಡ ಪಾಂಚಾಲಿ. ಹೇಳಿದರೆ ಕಮಲ ಚಕ್ರವರ್ತಿ, ದ್ರೌಪದಿ ಏತಕ್ಕಾಗಿ ಕೋಪವನ್ನು ತಾಳವೆ? ಸಹಜವಾಗಿ ಕೋಪವರದ ಪಾಂಚಾಲಿ. ಏತಕ್ಕಾಗಿ? ಆ ಕೃಷ್ಣನ ಮಗನಿಗೆ ಮಾತ್ರ ಕೊಡುವ ಮಗಳನ್ನು ಕೊಡೆಂದರೆ ಕೋಪವನ್ನು ತಾಳಬಾರದು. ಕೊಡವ ಬರುವುದರಿಗೆ ಕಳ್ಳ ಕೃಷ್ಣನಿಗೆ ಮಾತ್ರ ಮಗಳನ್ನು ಕೊಡಬಲ್ಲ ಪಾಂಚಾಲಿ. ನಿನ್ನ ಬಿಂಕವನ್ನು ಬಿಡು, ನಮ್ಮ ಬಿಂಗೆ ಎಂದಕ್ಕೆ ಕೊಡಬಲ್ಲ ಪಾಂಚಾಲಿ. ದೇವರನ್ನು ಕೇಳು. ಅದೇ ಅದು ಚೆನ್ನಾಗಿ ಹೇಳಮ್ಮಯ್ಯ. ನಿನ್ನ ಬಿಂಕವ ತ್ಯಜಿಸೋ ಕೃಷ್ಣ ಕೃಪೆಯನು ಗಳಿಸೋ. ರತಿ ಕಲ್ಯಾಣವ ನಡೆಸೋ. ಅಣ್ಣಯ್ಯ, ಚೆನ್ನಾಗಿ ಕೇಳು. ಅದೇ ಅದು ಚೆನ್ನಾಗಿ ಹೇಳು ಪಾಂಚಾಲಿ. ರತಿ ಕಲ್ಯಾಣವ ನಡೆಸೋ, ನಿನ್ನ ಜೀವನ ಸೊಗಸು ಮುಗಿಸೋ. ನಿನ್ನಯ ಮುನಿಸೋ. ಆಹೋ ಅಣ್ಣಯ್ಯ, ಹೌದು ತಂಗಿ, ಶ್ರೀಕೃಷ್ಣನೆಂದರೆ ಸಾಮಾನ್ಯನೆಂದು ತಿಳಿಯಬೇಡ. ಈ ಕಮಲರಾಜನೆಂದರೆ ಸಾಮಾನ್ಯನ ಮನದ ತಳಮಳಗಳ ಪಾಂಚಾಲಿ. 74 ಲಕ್ಷ ಜೀವರಾಶಿಗಳಿಗೆ ಆತನೇ ಸಂರಕ್ಷಣಕರ್ತನು. ಆದರೆ ನನ್ನನ್ನೇನು ಮಾಡಿದ್ರು ಪಾಂಚಾಲಿ? ಅಂಥ ಮೂರ್ತಿಗೆ ನೀನು ಬೀಗನಾದ ಮೇಲೆ ಹೇಳುವುದೇನಿದೆ? ಎಲ್ಲ ರಾಜರಿಗಿಂತಲೂ ನೀನೇ ಹಿರಿಯವನಾಗುವೆ. ಸುಮ್ಮನೆ ನಿನ್ನ ಮಗಳನ್ನು ಕೊಡು ಅಣ್ಣ, ರಾಜಾಗ್ರಗಣ್ಯ. ಅಮ್ಮ ದ್ರೌಪದಿ, ಕಮಲ ಚಕ್ರವರ್ತಿ, ಓ ಕಡು ಮೂರ್ಖನ ಬುದ್ಧಿ ಎಂಬ ಮುಂಜ ಪಡಿ ಪಾಪ ಮಾಡಿ ತಿತ್ತಿ ತಿತ್ತಿ ನಡೆದ ಕ್ಷಣಕ್ಕೆ ನಾನೇನು ಅರಿಯದವನಲ್ಲ. ಅವನೇನು ಮಗನಿಗೆನಲ್ಲ. ಉಲಗೇಡಿಯ ಬೆಲ್ಲ ಕಳ್ಳ ಕೃಷ್ಣನ ಮಗನಾದ ಮನ್ಮಥನಿಗೆ ಮಗಳನ್ನು ಕೊಟ್ಟನ ಬಳಿಗೆ ಹೊರಗಡೆಗರಲ್ಲ. ಮಾಡುವರು. ಇದೇ ಪಾಂಚಾಲಿ, ಈ ಸಭೆಯಲ್ಲಿ ಕುಳಿತಿರುವ ಜನರ ಕೈ ಪಾಳಿಗೆ ನಿಂತು ಭಕ್ತರೇ ಅಲಂಕಾರರು. ಆ ಮುಕುಂದನ ಕೂಡ ಬೀಗತನ ಮಾಡಿದನಿಗೆ ಕುಟುಂಬವಲ್ಲದೆಯೇ ಇತಿಯಂದಳು. ದ್ರುಪದನಂದನೇ, ಇದು ಸುಂದರನಲ್ಲರಿಯಾದ ರತಿದೇವಿಗೆ ಬರದ ಸಿಗಬೋದರೆ ಎಲ್ಲರಿಂದ ಬಂದು ತಪ್ಪಾಗಿದ್ದಂದರೆಲ್ಲ ಕಾಲಗಳು ಬಿಡದ ಬೇಡಿಕೊಳ್ಳವನ ಮಗ ಉತ್ತಮ. ಇದೇ ಪಾಂಚಾಲಿ ಬಳಿಯೇ ಖಂಡಿತವಾಗಿ ಎಲ್ಲದರಿಗೆ ಎತ್ತಗಾದ ಗಂಟೆಯ ಧ್ರುವದನಂದರಿ ಬಿಡಿರಿನ ಮರದಿಯೇ ಬಿಟ್ಟುಗಳಿಗೆ ಕಮಲೇಗರವನ್ನ ಬೇಗರಿಯ. ಅಣ್ಣಯ್ಯ, ತಂಗಿ, ಏತಕ್ಕೆ ಕೋಪವನ್ನು ತಾಳುವೆ? ಸಹಜವಾಗಿ ಮುಖವನ್ನು ಪಾಂಚಾಲಿ. ಕೊಟ್ಟ ಮಾತನ್ನು ತಪ್ಪಬಾರದು. ನಾನೇನು ನನ್ನ ಮಗಳನ್ನು ಕೊಡುವಂತ ವಚನವನ್ನು ಕೊಟ್ಟಿರುತ್ತೇನೆ. ಮಾತಿನ ಪ್ರಕಾರ ಮಗಳನ್ನು ಕೊಡು. ಸಹಜವಾಗಿ ಕೊಡುವುದನ್ನು ಆ ಕಳ್ಳ ಕೃಷ್ಣನ ಮಗನಿಗೆ. ಬೇಡವನಿ ಕೇಳು. ಅದೇನು ಚೆನ್ನಾಗಿಯೇ ಕೊಟ್ಟ ಮಾತನು ತಪ್ಪಿ ಬಾಳಬಾರದು. ಕೊಟ್ಟ ಮಾತನು ತಪ್ಪಿ ಬಾಳಬಾರದು. ಕೆಟ್ಟ ಮಾತನು ಯಾರಿಗೂ, ಕೆಟ್ಟ ಮಾತನು ಯಾರಿಗೂ ಆಡಬಾರದು. ಕೊಟ್ಟ ಮಾತನು
ಕೊಟ್ಟ ಮಾತನು ತಪ್ಪಿ ಬಾಳಬಾರದು. ಹಾಗೂ ಅಣ್ಣಯ್ಯ, ಶ್ರೀಕೃಷ್ಣನಿಗೆ ಹುಲ್ಲಿಗಿಂತ ಕಡೆ ಮಾಡಿ ಮಾತನಾಡುವುದು ನಿನಗೆ ತರವಲ್ಲ. ಯಾತಕ್ಕೆ ತರವಲ್ಲ ಪಾಂಚಾಲಿ? ಆತನನ್ನು ಸಾಮಾನ್ಯನೆಂದು ತಿಳಿದಿರುವೆಯ? ನಾನೇನು ಸಾಮಾನ್ಯದವನಲ್ಲ ಪಾಂಚಾಲಿ. ಆತನು ಜಗತ್ಕಾರಣ ಮೂರ್ತಿಯು. ಜಗತ್ಕಾರಣ ಆಧಾರದಿಂದಲ್ಲ ಕಳ್ಳ ಕಟ್ಟಡಗಳಿಗೆ ಮಾತ್ರ ಅನಂತರ ಜಗತ್ಕಾರಣ ಮೂರ್ತಿಯಲ್ಲಿ ನೀನು ದೋಷವನ್ನು ಹುಡುಕಬೇಡ. ಓದಬಂದವ ಸಿಕ್ಕಿಲ್ಲ ಅವನಿಗೆ ಸರ್ವತಃ ಮಗಳಾದ ಸುಮ್ಮನೆ ನಿನ್ನ ಮಗಳನ್ನು ಕೊಡು ಅಣ್ಣ ರಾಜಾಗ್ರಗಣ್ಯ. ಅದೇ ಪಾಂಡವರ ಮದುವೆಯಾದ ದ್ರೌಪದಿ ಎಂತ ಗುರುವಚನವನ್ನ ಆಡುತ್ತೇನೆ. ಯುದ್ಧ ಮಾತನ್ನೇ ಆಡಿದೆನು. ಇವತ್ತೋ ನಿಧಾನವ ಕಟ್ಟರನ್ನದ ಗಟ್ಟದ ಬುದ್ಧಿಯನ್ನ ಆಡಿದೆಯಲ್ಲ. ಅಯ್ಯೋ ಅಯ್ಯೋ, ಈ ನುಡಿ ನಾನು ಕೇಳಲಾರೆ. ಆ ಚಾಂಡಾಲನ ಸುದ್ದಿಯೆಂಬ ಈ ತುಂಬಿದ ಸಭೆಯಲ್ಲಿಂದ ಗಳಿಕೆಂಬ ವಿಧಿ ಮಾಡಿ ಮಗಳವರೇ, ಇಲ್ಲೇನು ಇಂಥ ಬಡಿವಾರದ ನುಡಿಗಳವರಿಗೆ ಲಾಂಛನಕ್ಕೆ ಅವನೇನು ಸುಗುಣನಾಗಲ್ಲ. ಆಗಿರಲು ಅವನೇ ಲೋಕರಕ್ಷಕನಾಗಿದ್ದರೆ ಒಬ್ಬರಿಗನ್ನು ಮಾಡಿ 16,000 ಗುಲ್ಲಗಿಯರನ್ನು ಭೋಗಿಸುವರೆ. ಅಲ್ಲದೆ ಗುಲ್ಲಗಿಯರು ಮತ್ತು ಗಂಡಗಳನ್ನು ಕಟ್ಟಿದ್ದಾರೆ. ಅಂತ ಮೂಢವನ್ನು ಲೋಕರಕ್ಷಕನಿಂದ ಸಹಜವಾಗಿ ಅನ್ನುವೆನು. ಮಾತುಗಳನ್ನು ನಾನು ಎಲ್ಲೊಮ್ಮೆ ಮೆಚ್ಚುವುದಲ್ಲ. ಇದೇ ಪಾಂಚಾಲಿ ಚಕ್ರವರ್ತಿ, ಕಾಲಕಾಲಾಂತರವಾದದಲ್ಲಿ ದುರ್ಗುಣವ ತುಂಬಿರುವ ಅವನಾಮ ದೊಡ್ಡ ಮನುಷ್ಯನಂತ ಈ ದೊಡ್ಡ ಹೇಳಿ. ನೀನು ಯಾವ ದೊಡ್ಡ ಮನುಷ್ಯನು? ನಾನು ಯಾವ ದೊಡ್ಡ ಮನುಷ್ಯನೆಂದರೆ ಹೇಳವನ್ನು ಕೇಳು. ಚೆನ್ನಾಗಿ ಹೇಳು. ನಮ್ಮ ಮಗಳಾದ ಮಲ್ಲಿದೇವಿ ಎಲ್ಲವೊಬ್ಬ ಎಲ್ಲವನಿಗೆ ಅದನ್ನು ಕೊಟ್ಟು ಕಂಡಿನ ನೋಡಬಹುದಲ್ಲ. ನಿನ್ನ ಮೇಲೆ ಆ ಕಳ್ಳಕನ್ನ ಕೊಲಬೇಡ. ಕೃಷ್ಣನ ಹೆಸರು ಮಾತ್ರ ಎತ್ತಬೇಡ. ನಡೆಯಲೇ ಎಲ್ಲೋ ದುರ್ಮಾರ್ಗನೇ, ಏನೆಂದು ಮಗಳಿದೆ? ಏನೆಂದು ಪಾಂಚಾಲಿ ಅಂತ ಮಗಳವರು ನನ್ನ ಅಣ್ಣನಿಗೆ ಕೊಲ್ಲನೆಂದು ನುಡಿದೀಯ. ಸಹಜವಾಗಿ ಓ ಅಣ್ಣನೇ, ಓ ದುರ್ಮಾರ್ಗನೇ, ಕೊಲ್ಲ ಕೊಲ್ಲ ಎನ್ನುವುದೆಲ್ಲ ಕೊಲ್ಲದೆವರು ಯಾರಿಲ್ಲ. ನಮ್ಮ ಅಣ್ಣನಿಗೆ ಏನೆಂದು ಮಗಳಿದೆ? ಕೊಲ್ಲವನ್ನು ಮಗಳವರು ಕೊಲ್ಲ ಕೊಲ್ಲ ಎನ್ನುವುದೆಲ್ಲ ಕೊಲ್ಲದೆವರು ಯಾರಿಲ್ಲ. ನಮ್ಮಣ್ಣನ ಕೀರ್ತಿಯ ಸುದ್ದಿ, ನಮ್ಮಣ್ಣನ ಕೀರ್ತಿಯ ಸುದ್ದಿ ಜಗತ್ ಪ್ರಸಿದ್ಧಿ. ಕೊಟ್ಟ ಮಾತನು ತಪ್ಪಿ ಬಾಳಬಾರದು. ಕೊಟ್ಟ ಮಾತನು ತಪ್ಪಿ ಬಾಳಬಾರದು. ಅಯ್ಯೋ ಏನೋ ದುರ್ಮಾರ್ಗ, ಏನೋ ಪಾಪಾತ್ಮ, ಇದೇ ಪಾಪಾತ್ಮರೇ ನಮ್ಮ ಅಣ್ಣನಿಗೆ ಕೊಲ್ಲನೆಂದು ನುಡಿದೀಯ. ಸಹಜವಾಗಿ ಹಿಡಿಬರ ಪಾಂಚಾಲಿ. ಏನೋ ನೀಚಾತ್ಮನೆ, ನನ್ನ ಅಣ್ಣನನ್ನು ಕೊಲ್ಲನೆಂದು ಕರೆಯಬೇಡ. ಸಹಜವಾಗಿ ಹಿಡಿಬರು ಏನೋ ಅಣ್ಣನೇ, ಏನೋ ದುರ್ಮಾರ್ಗನೇ, ನಿನ್ನಂತ ಅಜ್ಞಾನಿಯನ್ನು ನಾನು ಎಲ್ಲಿಯೂ ನೋಡಲ್ಲ. ನಾನು ನಿನ್ನಂತ ಅಜ್ಞಾನಿಯನ್ನು ಎಲ್ಲಿ ನೋಡಲಿಲ್ಲ ಪಾಂಚಾಲಿ. ನಾನು ಕೊಡಬಲ್ಲ ನಮಗೆ ಪಾಠಿಯನ್ನು ಕೊಟ್ಟಿರವಲ್ಲ. ಏತಕ್ಕಾಗಿ ಮಾತು ಕೊಟ್ಟಿರುವೆ? ಎಲ್ಲಿಯ ದ್ರೌಪದಿಯೇ, ಓ ಸ್ವರನ ಈ ದಿನ ಎನ್ನ ಬಂಧನದಲ್ಲಿ ಇಟ್ಟದ ಇಡಲಿ ತನ್ನ ಉರಿಗಳಿಂದ ಸುಂದರ ಸುಡಲೇ ಬರೆಯೇ ಮಂಡೆ ದುರ್ಮಾರ್ಗನೇ, ಹೊಟ್ಟೆ ಕಿಚ್ಚಿಗೆ ನಿನ್ನ ಏನಾಗಬಲ್ಲ. ಹಿರಿಯ ದುರ್ಮಾರ್ಗರೇ, ಓ ಅಣ್ಣನೇ, ಕೊಟ್ಟರೆ ಕೊಂಡಾಡಬೇಕು, ಕೊಡಲಿದ್ದ ಬಿಟ್ಟಾಡಬೇಕು ಎಂಬ ಬಿಟ್ಟಬಿಡಬೇಡ. ಇನ್ನು ಮೇಲೆ ಎತ್ತಿಗೆ ಬಿಟ್ಟ ಮಾತುಗಳ ಉತ್ತರಿಸಿದ ಒಳ್ಳೆಯ ಕೊಟ್ಟರೆ ಕೊಂಡಾಡಬೇಕು, ಕೊಡಲಿದ್ದರು ಬಿಟ್ಟಾಡಬೇಕು ಎಂಬ ಇಂಥ ಕುಟಿಲ ಗುಣಗಳ ಬೆಳ್ಳೆ. ಇನ್ನು ಮೇಲೆ ಬಂದ ಕಟ್ಟಡವರಿಗೆ ಮಗಳನ್ನು ಕೊಡುವ ವಿದ್ಯಾನ ಹುಡುಕಲೆ ವಾಯು ಮುಚ್ಚಿಕೊಂಡು ಸುಮ್ಮನೆ ನಡಿ ಹಿಡಿದಿಲ್ಲ ಸಾಡಿ. ಏನೋ ಪಾಪಾತ್ಮನೆ, ಪಾಪತ್ತಲೆ ಎಲ್ಲ ಕರೆ ಬಿಡದು ಎಳವಿಯ. ಸಹಜವಾಗಿ ಹೇಳಿದರು ಪಾಂಚಾಲಿ. ಕನ್ನೆ ಕೇಳಿದರೆ ತಪ್ಪೇನು? ನಾನೇನು ನಿನಗೆ ಮಗಳನ್ನು ಕೊಡುವ
ವಿರಾಟ ನಗರದಲ್ಲಿ ಕೀರ್ತಿಗಳ ನಮ್ಮ ಮುಂದೆ ನಡೆದ ಜನರ ಎಳೆಯಾಗ ಹಾಗೆ ನಡೆದಾಗಿದೆ ಈಗ ನಿನ್ನ ಬಿಟ್ಟಿದೆ ನಮ್ಮವರನ್ನು ಎತ್ತಿದರ ತಕ್ಷಣ ಬಾಯಿ ಹಿಡಿದು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ನಡೆಯಲೇ ಅಂತಾನೆ ದುರ್ಮಾರ್ಗನೇ ನಿನ್ನಂಥ ಮೂರ್ಖನನ್ನು ನಾನು ಎಲ್ಲಿ ನೋಡಲಿಲ್ಲ ದುಶ್ಯಾಸನನು ಎಲ್ಲ ಮುಂದಲೆಂದು ಎಳೆದನೆಂದು ಪಗಳಿದೆಯಾ ಹೌದು ಮಗಳನ್ನು ಮಾಡ್ತಾರೆ ಎಲ್ಲೋ ಮೂರ್ಖನೇ ಎಲೆ ಮೂರ್ಖ ಎಲ್ಲೋ ಅಧಮನೇ ಎಲೆ ಅದಮ ಸೀತೆಯಿಂದ ರಾವಣ ಸತ್ತ ಎನ್ನ ಬಯಸಿಗೆ ಜಟ ಸತ್ತ ಸೀತೆಯಿಂದ ರಾವಣ ಸತ್ತ ಎನ್ನ ಬಯಸಿಗೆ ಜಟ ಸತ್ತ ಮಗಳ ಕೊಡಲಿರೆ ನಿನ್ನ ಚಿತ್ತ ಮಗಳ ಕೊಡಲಿರೆ ನಿನ್ನ ಚಿತ್ತ ಕೆಲೋ ಬಣ್ಣನೆ ಎಲೆ ಬಂದ ಮೇಲೆ ಬಂದವಾದರೆ ದ್ರೌಪದಿ ಓ ದುರ್ಮಾರ್ಗನೆ ಎಲೆ ದುರ್ಮಾರ್ಗ ಬಂದೆ ತುಂಬಿದ ಸಭೆಯೊಳಗೆ ಬಾಯಿಗೆ ಬಂದಂತೆ ಮಾತನಾಡಿದೀಯ ಸಹಜವಾಗಿ ಮಾತನಾಡಲು ಪಾಂಚಾಲಿ ಕೀಚಕನು ಎನ್ನ ಮರ್ಯಾದೆಯನ್ನು ಕಳೆದನೆಂದು ಪಗಳಿದೀಯ ಸಹಜವಾಗಿ ಮಗಳವರು ಓ ಪಾಪಾತ್ಮನೆ ಎಲೆ ಪಾಪಕ್ಕಳ ನಿನ್ನ ಬಾಯಿ ಒಳಗೆ ಹುಳ ಬೀಳಲಿ ನಿನ್ನ ಬಾಯಿಗೆ ಉಳಮರಿಯಲು ನಿನ್ನ ನಾಲಿಗೆ ಸೇದಿ ಹೋಗಲಿ ನಾಲಿಗೆ ಸೇರಿದವರು ಈ ನಡುಮರಿಯ ಕಂಬವು ನಿಂತು ಉರಿಯಲಿ ನಿನ್ನ ಅಗ್ರದವಾದ ದೈವಿಕನ ಗಂಧ ಧರ್ಮವನ್ನು ನಿಂತುಬಿಡಿಯಲು ಪಾಂಚಾಲು ಕುಳಿತವನು ಓ ಗಂಡನೇ ನೀನು ಮಗಳನ್ನು ಕೊಡದಿದ್ದರೆ ಈ ಊರ ದೇವತೆಗೆ ಮುದ್ರೆ ಮುದ್ರೆ ನೀನು ಕೊಡುವ ಮಗಳನ್ನು ಕೊಡಿ ಎಂದರೆ ಕೊಡುವುದಿಲ್ಲವೆಂದು ಪಗಳಿದೆಯಲ್ಲ ಏನಪ್ಪ ಜಾಡ್ತಾರಲ್ಲ ಗಡ್ಡೆ ಹಚ್ಚಿ ಜಾಗ್ರತೆಯಿಂದ ಇವನನ್ನ ಪಟ್ಟಣದ ಆದಿಗೆ ದೊಡ್ಡ ಬಂದವನಾಗಿ ನೋಡದೆ ಒಂದು ಜಾಗ್ರತೆ ಅಮ್ಮ ಇದ್ರ ಮಗಳು ನೋಡಪ್ಪ ಒಣನೂರ ಮಸ್ತದೆ ಒಂದು ನೋಡ್ಕೊಂಡು ಹೋದ್ರೆ ಜೋಗೋತ್ನಾಗ ಅಯ್ಯೋ ಶಿವ ಆ ಚಾಡಿ ಕೋರನಾದ ನಾರದರ ಮಾತನ್ನು ಕೇಳಿ ಈ ಕಮಲಾವತಿಗೆ ಬಂದು ನಾನು ಅವಮಾನಿತಳಾದೆನು ಈಗ ನಾನೇನು ಮಾಡಲಿ ನನ್ನಣ್ಣನಿಗೆ ಹೇಗೆ ಮುಖವನ್ನು ತೋರಿಸಲಿ ಇದಕ್ಕೆ ಗತಿ ಏನು ಮಾಡಲಿ ದೇವ ದೀನ ಬಾಂಧವ ಒಳ್ಳೆ ಮಾತು ಕೇಳಿ ಬಂದೇಳಿ ಹೋಗಿ ಓಹೋ ದ್ರೌಪದಮ್ಮನವರಿಗೆ ಕನ್ಯೆ ದೊರೆತಂತೆ ಕಾಣುತ್ತದೆ ಛೀ, ಕೋಡಿ ನಾರದ ನಿನ್ನ ಮಾತನ್ನು ಕೇಳಿ ಕಮಲಾವತಿಗೆ ಹೋಗಿ ನಾನು ಅವಮಾನಿತಳಾಗಿ ಬಂದೆನು ಕಂಡೆಯ ನಾರದ ಮುನಿಯೇ ಅದೇಕ ದ್ರೌಪದ ಹಾಗೆ ಮಾತನಾಡಿದೆ ಕಮಲರಾಜನು ನಿನ್ನನ್ನು ತಿರಸ್ಕರಿಸಿದನೆ ಈಗಲೇ ಕಮಲರಾಜನ ಬಳಿಗೆ ಹೋಗಿ ಅವನ ಮಂಕು ಬುದ್ಧಿಯನ್ನು ಬಿಡಿಸಬೇಕು ಈಗಲೇ ನಾನು ಕಮಲರಾಜನ ಬಳಿಗೆ ಹೋಗುವೆನು ನಾರಾಯಣ ನಾರಾಯಣ ಗೋವಿಂದ ಗರುಡಧ್ವಜ ಎಲ್ಲ ಸಾರಥಿ ಸ್ವಾಮಿ ಕಮಲೇಂದ್ರನ ಸಭೆಗೆ ಹೋಗೋಣ ನಡಿ ಸಾರಥಿ ಈ ಜಾಗೃತಿ ನಿಮ್ಮಿಷ್ಟದಂತಾಗಲಿ ಸ್ವಾಮಿ ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲ ನಯನ ನಾರಾಯಣ
ಪೂಜಾರಿ ಮುಜೆ ಬಸವಣ್ಣವರು ನಾರದ ಮಹಾಋಷಿಗಳೇ ನಿಮಗೆ ವಂದನೆ. ಕಮಲರಾಜ ನಿನಗೆ ಶುಭವಾಗಲಿ. ಮನೆಯಲ್ಲಿ ಎಲ್ಲಾರು ಕ್ಷೇಮದಿಂದರಿವರೇ ಭೂಪಾಲ. ಕುಲಕಲಕರಾದ ನಾರದರೇ, ಕಮಲರಾಜ ನಿಮ್ಮ ಅಂತಃಕರಣದಿಂದ ಒಂದಷ್ಟು ಪದವಿಲ್ಲದೆಯೇ ಸರ್ವರೂ ಸುಖದಿಂದಲೂ ನಾರಾಯಣ ನಾರಾಯಣ. ಅದು ಯಾತಕ್ಕೆ? ತಾವು ನಾಮದೇವತೆಗಳ ಸಂಚರ ಚಚ್ಚರ ನಾಮದೇವತೆಗಳ ಏನು ವರ್ತಮಾನದರಿಗರು ಅವಗಳನ್ನು ಸಂಗವಾಗಿ ದೊರೆಯಬೇಕೆಂದು ಬೇಡಿಕೊಂಡವರು. ಯಾಕೆಂದರೆ ಅದು ಯಾತಕ್ಕೆ? ತಮ್ಮ ಮೊಮ್ಮಗಳಾದ ರತಿ ದೇವಿ ಲಗ್ನವನ್ನು ಮಾಡುವನೆಂದು ದೇಶ ದೇಶಗಳಿಗೆ ಚಿತ್ರಪಟಗಳನ್ನು ಕಟ್ಟು ಕಳಿಸಿರುವರು. ಆದ ಕಾರಣ ನೀವು ಸಂಚಾರ ಮಾಡಿ ಬರುವ ದೇಶದಲ್ಲಿ ಏನಾದರೂ ವರ್ತಮಾನವ ಚೆನ್ನಾಗಿ ಜರುಗಿದರೆ ಸಲ್ಲಬೇಕೆಂದು ಬೇಡಿಕೊಂಡರು ಬ್ರಹ್ಮರಂತರ ಮಾಡುವರು. ಕಮಲರಾಜ ಹಾಗಾದರೆ ಹೇಳುವನಿ ಕೇಳು. ಸ್ವಾಮಿ ನಾರದರೆ ಚೆನ್ನಾಗಿ ಹೇಳು. ಕಮಲರಾಜನೇ ಕೇಳು ನೀನು. ಕಮಲರಾಜನೇ ಕೇಳು ನೀನು. ದೇಶವನ್ನು ತೆರಿಗೆ ಬಂದಿಯ ನಾನು. ದೇಶವನ್ನು ತೆರಿಗೆ ಬಂದಿಯ ನಾನು. ಬರೆದಿರುವರು ಚಿತ್ರಪಟಗಳು. ಬರೆದಿರುವರು ಚಿತ್ರಪಟಗಳು. ಕಮಲರಾಜನೇ ಕೇಳು ನೀನು. ಕಮಲರಾಜ ಅವರಿಗೆ ಓ ರಮಗಳನೇ ರಾಜಪುತ್ರಗೆ ಓ ರಮಗಳನೋ ರಾಜಪುತ್ರಗೆ ಸೊರಬಾರದೆ ರೂಪವಂತಗೆ. ಕಮಲರಾಜ ಎವರಿಗೆ ಕೊಡಬಾರದೆ ರೂಪವಂತಗೆ. ರತಿಲಗ್ನವ ಮಾಡು ನೀನು. ರತಿಲಗ್ನವ ಮಾಡು ನೀನು. ಕಮಲರಾಜನೇ ಕೇಳು ನೀನು. ಕಮಲರಾಜನೇ ಕೇಳು ನೀನು. ಕಮಲರಾಜ ನಾರದ ಮಹಾಋಷಿಗಳೇ, ನೀನು ಕಳುಹಿಸಿದ ಚಾರರು ದೇಶ ದೇಶಗಳು ತಿರುಗಿ ರಾಜಪುತ್ರರ ಚಿತ್ರಪಟಗಳನ್ನು ಬರೆಸುತ್ತಿದ್ದರು. ನಾರಾಯಣ ನಾರಾಯಣ. ರಾಜೇಂದ್ರ ಮುನಿಪುಂಗವ, ನಾನು ಕಣ್ಣಾರೆ ಕಂಡು ಕಳವಳಗೊಂಡೆ. ಯಾತಕ್ಕಂದರೆ ಅದು ಯಾತಕ್ಕೆ ಸ್ವಾಮಿ ನಾರದರೇ? ಕೇವಲ ನಮ್ಮ ಮನೆಯವರೆಂದು ತಿಳಿಸಬೇಕೆಂದು ನಿನ್ನಲ್ಲಿಗೆ ಬಂದೆ. ಇಲ್ಲವಾದರೆ ಯಾತಕ್ಕೆ ಬರಬೇಕು? ಕಮಲರಾಜ ಮುನಿಪುಂಗವ, ರಾಜಪುತ್ರರಲ್ಲಿ ಒಬ್ಬರಾದರೂ ರೂಪಸ್ಥರಿಲ್ಲ. ನಿನ್ನ ಮಗಳಿಗೆ ತಕ್ಕವರ ಅವರಲ್ಲ. ಅಪ್ಪ ರಾಜೇಂದ್ರ, ಮುನಿಪುಂಗವ, ಅವರ ನಿನ್ನ ಮಗಳ ಪಾದ ಧೂಳಿಗೂ ಸರಿಯಾಗಲಾರರು. ಅಯ್ಯೋ, ನಿನಗೇನು ಸಾವಿರಾರು ಮಂದಿ ಮಕ್ಕಳಿರುವರೇ ಹೇಗೆ? ಇರುವ ಒಬ್ಬ ಮಗಳನ್ನು ರೂಪಸ್ಥನಾದ ರಾಜಪುತ್ರನಿಗೆ ಕೊಟ್ಟು ಲಗ್ನ ಮಾಡಬಾರದೆ? ಅಯ್ಯೋ, ನೀನಂತ ದಡ್ಡನು. ಇದು ಮಾತ್ರ ನನಗೆ ಸರಿಬಾರದು ದೊರೆಯೇ. ನಿನಗ್ಯಾರು ಸರಿಯೇ? ಓಹೋ, ತಾತ ಭಕ್ತಜನ ಪಿತ, ಬಡವನಿಗೆ ಭಾಗ್ಯ ದೊರೆತಂತೆ ಗುರುಗಳಿಗೆ ದಂಡ ಬಂದಂತೆ ನಮ್ಮ ಮಾತಿನ ಅಭಿಪ್ರಾಯವನ್ನು ಮನಸ್ಸಿಗೆ ಬಂತು. ಕಮಲರಾಜ ನಾವು ತ್ರಿಲೋಕ ಸಂಚಾರ ಮಾಡುತ್ತೀರಿ. ತಮಗೆ ಗೊತ್ತಿರುವ ರಂಗದ ನಾಮಗಳು. ತಮ್ಮ ಮೊಮ್ಮಗನಾದ ರತಿದೇವಿ ಲೆಕ್ಕ ಮಾಡಿರುವ ಕಾರಣ ತಮ್ಮದು. ರತಿದೇವಿಗೆ ತಕ್ಕವರವ ಹೇಗಿರಬೇಕೆಂದರೆ ಅದು ಹೇಗಿರಬೇಕು? ವಿದ್ಯಾಬುದ್ಧಿಯಲ್ಲಿ ವಿಚಾರದವನಾಗಿರಬೇಕು, ಸಮವಯಸ್ಕರದವನಾಗಿರಬೇಕು. ಸಂತಾನದಿಂದ ಬೇರೆ ತಮ್ಮ ಮೊಮ್ಮಗಳಾದ ರತಿದೇವಿ ಲಗ್ನವನ್ನು ಮಾಡಿ ಗಿಟ್ಟಿಯನ್ನು ಪಡೆಯಬೇಕೆಂದು ಬೇಡಿಕೊಳ್ಳುವ ಮುನಿಪ ಕಮಲರಾಜ, ಹಾಗಾದರೆ ಮತ್ತೆ ಹೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳು.
ಸ್ವಾಮೀನಾರದರೆ ದ್ವಾರಕಾಪತಿಯ ಶ್ರೀ ಕೃಷ್ಣನ ಮಗ ಮನ್ಮಥನು 16 ವರ್ಷದವನು. ಏನು ಮಾತನಾಡಿದ ಸ್ವಾಮೀನಾರದರೆ? ಆ ಹುಡುಗನ ರೂಪವನ್ನು ವರ್ಣಿಸಲಿಕ್ಕೆ ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಗೂ ಸಾಧ್ಯವಾಗದು. ಅಪ್ಪ ರಾಜೇಂದ್ರ, ಮುನಿಪುಂಗಮ, ಆ ಮನ್ಮಥನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡಿಕೊಡು ರಾಜಗರಗಣ್ಣ. ಇದು ನಿನ್ನ ಪೂರ್ವದ ಪುಣ್ಯ. ನಾರದರೆ ನಿಮಗೆ ನೀಡುವರ ಬಲಗಡ್ಡ ಬಂದ ಕ್ಷಣಕ್ಕೆ ನೀವೇನು ದೊಡ್ಡ ಮನುಷ್ಯರಾಗದಲ್ಲ. ಮಗನಿಗೆ ಮಗಳನ್ನು ಕುಡಿಯನ್ನು ಅಡ್ಡಿಯಿಲ್ಲದ ಬಿಡುವುದಕ್ಕೆ ನಿನಗೆ ನಾರಾಯಣ ನಾರಾಯಣ. ನೀವು ಸಹ ಕಾಣುತ್ತದೆ. ಮಾತಿಗೆ ಮರವಾಗಲಿಕ್ಕೆ ಎಲ್ಲ ಬೇಡಿದಂತ ಎಲ್ಲಗೆ ಸರಿಬರು ಅದವ ಕನ್ನ ಕಟ್ಟರ ಸುದ್ದಿಯನ್ನು ಈ ಸಮಯದಲ್ಲಿ ಎತ್ತಿದರೆ ಆದರೆ ನೀವು ಮಕ್ಕಳಿಗೆ ಮಾತ್ರ ಸುಮ್ಮನೆ ಬರುವುದಿಲ್ಲ. ಏನಾದರೂ ಮತ್ತೆ ತಂದೆಯನ್ನು ಹಚ್ಚಿ ಬರುತ್ತೀರು. ನಾರಾಯಣ ನಾರಾಯಣ. ಇಂದ ಮನೆಗೆ ಗೋಲ್ಕೆಯನ್ನು ಉಪಾಯ ನಿಮ್ಮಲ್ಲಿ ಸಂಪೂರ್ಣ ಕೊಂಡರು. ಆದರೂ ಚಿಂತೆಯಿಲ್ಲ. ಈ ಕಾಲದಲ್ಲಿ ಹೇಗಾದರೂ ಮಾಡಿ ಸಹಿಸಿಕೊಳ್ಳರು. ಇನ್ನು ಮೇಲೆ ಎಲ್ಲಗೆ ಸರಿಬರು ಅದವ ಪುಂಡರೀಕಾಕ್ಷರ ಸುದ್ದಿ ಎಲ್ಲ ಸಭೆ ಈ ಸಭೆಯಲ್ಲಿಂದ ಎಲ್ಲ ಕನ್ನಡಕ್ಕೆ ಹಾಕಬೇಡ. ಮುನಿಮ ಕಮಲರಾಜ, ಸಿಟ್ಟು ಯಾತಕ್ಕೆ ಮಾಡಿವಿ? ಸೈರಿಸು ಸೈರಿಸು. ಎನ್ನ ಮೇಲೆ ಇಷ್ಟು ಕೋಪ ಯಾತಕ್ಕೆ ಮಾಡಿವಿ? ನೀನಾಗಿ ಕೇಳಿದರೆ ನಾವಾಗಿ ಹೇಳಿದೆವು. ಇದರಲ್ಲಿ ತಪ್ಪೇನಿದೆ ಹೇಳು? ಎಲ್ಲ ಸಾರಥಿ, ನಮ್ಮ ದೈವವೇ ಹೀಗಿದೆ, ದಾರ ಮಾಡುವುದೇನು? ಹೌದು ಸ್ವಾಮಿ. ಆದರೂ ಚಿಂತೆ ಇಲ್ಲ. ಅಪ್ಪ ರಾಜೇಂದ್ರ, ನಿನ್ನ ಮನಸ್ಸಿಗೆ ಬಂದಂತೆ ನಿನ್ನ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡು. ನಾವೇತಕ್ಕೆ ಹೇಳಬೇಕು? ಆದರೆ ಲಗ್ನಕ್ಕೆ ಮಾತ್ರ ನಮ್ಮನ್ನು ಮರೆಯಬೇಡ. ಇದೇ ಸಿಟ್ಟಿನೊಳಗೆ ನಮ್ಮನ್ನು ಮರೆತರೆ ನಾವೇನು ಮಾಡೋಣ? ಲಗ್ನದೊಳಗೆ ನಾರದರ ಸವಾರಿಗಿದ್ದೇ ತಿರಬೇಕು. ಮಹಾರಾಜನೇ, ನಾವಿನ್ನು ಹೋಗಿ ಬರುತ್ತೇವೆ, ನಿಮಗೆ ಅಪ್ಪಣೆಯನ್ನು ಕೊಡು ಬೇಗನೆ. ಹೋಗಿ ಬಂದಿದೆ ಸ್ವಾಮಿ ನಾರದರೆ ನಿಮ್ಮ ಮಾವನ ಬಿಂದವ. ಅಪ್ಪ ಸಾರಥಿ, ಸ್ವಾಮಿ, ನಾವು ಬಂದ ಕೆಲಸ ಬಂತು ಕೆಟ್ಟು ಹೋಯ್ತು. ಯಪ್ಪ ಓಸ್ ಒಂದೇ ರೀತಿ ಆಗ್ಬೇಕಂದ್ರೆ ಹೆಂಗಾತವಯ್ಯ? ಆದರೂ ಚಿಂತೆ ಇಲ್ಲ. ಹಾರಾಡಿದ ಹೋರಿ ಎರಡೇರು ಬಿಟ್ಟಿದೆ ಹೇಗೆ? ಹೌದು ಸ್ವಾಮಿ. ಇರಲಿ. ತುರ್ತಿಗೆ ರತಿದೇವಿ ಎಲ್ಲಿರುವಳ ತೋರಿಸಪ್ಪ ಸಾರಥಿ. ಅತಿ ಜಾಗೃತಿ. ನಿಮ್ಮಿಷ್ಟದಂತಾಗಲಿ ಸ್ವಾಮಿ. ಅಮ್ಮ ರತಿ, ಬಾಲಕಿಯಾದ ನಿನಗೆ ಮಂಗಳವಾಗಲಿ. ಆಯಮ್ಮ ಮಂಗಳವಾಗಲಿ. ಮುಂಜಾನೆ ಪಾಂಡ್ರಂಗ ಗುಡಿಯಾಗೋದು ಹಳೆಯ ಗಂಗಳ ಬರಲ್ಲ ನನಗೊಂದು. ಸ್ವಾಮಿನಾರದರೆ, ಅಮ್ಮಯ್ಯ, ಹೇಳಿದ್ರು ಚೆನ್ನಾಗಿ ಕೇಳಿರಿ. ನೀನು ಚೆನ್ನಾಗಿ ಹೇಳಮ್ಮಯ್ಯ. ಮೋನೆ ಪಾ ಸ್ವಾಮಿನಾರದರೆ, ಲೋಕ ಸಂಚಾರ ಸಂಚಾರ ಗಾನ ವಿಶಾರದರೆ ಮೊರೆ ಜನ ವಂದಿಸರೆ ಭಕ್ತ ಜನ ಭಾಗ್ಯವರೆ. ಸ್ವಾಮಿನಾರದರೆ, ಚೆನ್ನಾಗಿ ಕೇಳಿರಿ. ಮೊರೆ ಜನ ವಂದಿಸರೆ ಭಕ್ತ ಜನ ಭಾಗ್ಯವರೆ. ಭಕ್ತ ವಿಮಾನೆ ಭಕ್ತ ವಿಮಾನೆ ಮೋನೆ ಪಾದಕ್ಕೆ ನಮಿಬೇಡ. ಮೋನೆ ಪಾದಕ್ಕೆ ಮೋನೆ ಪಾದಕ್ಕೆ ಮೋನೆ ಪಾದಕ್ಕೆ. ಸ್ವಾಮಿನಾರದರೆ, ಅಮ್ಮಯ್ಯ, ಯಾವ ಲೋಕವೊಮ್ಮೆ ಸಂಚರಿಸಿರಿ ಏನೇನು ವರ್ತಮಾನ ಇರುವುದು. ಚೆನ್ನಾಗಿ ಪ್ರೇರಣಿ ಸ್ವಾಮಿ, ಸಜ್ಜನ ಪ್ರೇಮಿ. ಅಮ್ಮ ರತಿ,
ಸ್ವಾಮಿ ನಾರದರೆ ಈ ನಾರದರು ಸುಮ್ಮನೆ ಬರೋದಿಂಟೇನೆ ಹುಚ್ಚಮ್ಮ. ಹಾಗಾದ್ರೆ ಅಂತ ಸಂಗತಿ ಏನಿರುವುದು ಅಮ್ಮಯ್ಯ, ಸ್ವಾಮಿ ನಾರದರೆ ಹಾಗಾದ್ರೆ ಹೇಳಿ ಕೇಳು. ಚೆನ್ನಾಗಿ ಹೇಳಿರಿ.